ಈ ಸರ್ ಸಿಎಂ ಭೇಟಿ ಮಾಡಿದ್ರಿ, ಏನ್ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಸರ್? ಎರಡು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು. ಒಂದು, ಅಭಿಮಾನ್ ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ಜಾಗದ ಬಗ್ಗೆ. ಕೇವಲ 10 ಗುಂಠೆ ಜಾಗ ಏನಿದೆ ಅದು ಅಭಿಮಾನಿಗಳಿಗೋಸ್ಕರ, ಅಭಿಮಾನಿಗಳು ಬಂದು ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ, ನಮನಗಳನ್ನು ಸಲ್ಲಿಸೋದಕ್ಕೆ, ಶ್ರದ್ಧಾಂಜಲಿಯನ್ನ ಸಲ್ಲಿಸೋದಕ್ಕೋಸ್ಕರ ಅವಕಾಶ ಮಾಡಿಕೊಡಿ, ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಅಲ್ಲಿ ಸ್ಮಾರಕ ಏನಿತ್ತು, ಮಂಟಪ ಏನಿತ್ತು, ಅದು ಮತ್ತು ನಾವೇ ಕಟ್ಕೊಂಡಿದ್ವಿ. ಈಗಲೂ ಕೂಡ ಅದನ್ನ ನಾವೇ ಕಟ್ತೀವಿ. ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದೀವಿ. ಹಾಗೇನೆ 18ನೇ ತಾರೀಕು ಒಳಗಡೆ ಇದು ಆದ್ರೆ ಬಹಳ ಸಂತೋಷ ಅಂತಾನು ಹೇಳೋದು. ಆದ್ರೆ ಅದು ಆಗೋದು ಸ್ವಲ್ಪ ಕಷ್ಟ ಅಂತ ಹೇಳಿದ್ರು. ಯಾಕಂತಂದ್ರೆ ಯಾವುದೇ ತರಹದ ಮುಂದೆ ಸಮಸ್ಯೆ ಬರಬಾರ್ದು ಅನ್ನೋದಕ್ಕೋಸ್ಕರ ಅರಣ್ಯ ಇಲಾಖೆ ಜೊತೆಲಿ ಮಾತಾಡ್ತೀನಿ ಅಂತ ಹೇಳಿದ್ರು. ಅರಣ್ಯ ಇಲಾಖೆದವರು ಕೂಡ, ಅಂಜುಮ್ ಪರ್ವೇಜ್ ಅವರು ಅಲ್ಲಿದ್ರು, ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆದ್ರೆ ಎಲ್ಲ ಒಂದು ಅಲ್ಲಿ ಯಾವುದೇ ತರಹದ ಮುಂದೆ ಸಮಸ್ಯೆಗಳು ಬರ್ಕೂಡ್ದು, ಆ ನಿಟ್ಟಲ್ಲಿ ನಾವು ಹೆಜ್ಜೆ ಇಡಬೇಕು. ಹಾಗಾಗಿ ಸ್ವಲ್ಪ ಸಮಯ ಹಿಡಿಯತ್ತೆ ಅಂತ ಅವರು ಹೇಳಿದ್ರು. ಆದ್ರೆ ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಬಹುಶಃ ಕೆಲವು ದಿನಗಳಲ್ಲಿ, ಅದು ಮುಂಬರೋ ಕೆಲವು ದಿನಗಳಲ್ಲಿ ಅದು ಅಲ್ಲಿ ಮಂಟಪ ಕಟ್ಟೋದಕ್ಕೆ ನಮಗೆ ಅವಕಾಶ ಸಿಗತ್ತೆ ಅನ್ನೋ ಒಂದು ಭರವಸೆ ನಮಗಿದೆ. ಸ್ವಲ್ಪ ಸಮಯ ಹಿಡಿಯುತ್ತೆ, ಯಾಕಂತಂದ್ರೆ ಅಲ್ಲಿ ಚರ್ಚೆ ಆಗ್ಬೇಕು ಅಂತ ಹೇಳಿದೆ ನಾನು. ಆದ್ರೆ ಕರ್ನಾಟಕ ರತ್ನ ನಾಳೆ ಚರ್ಚೆಯಾಗಿ ಘೋಷಣೆ ಆಗೋ ಸಂಪೂರ್ಣ ಸಾಧ್ಯತೆ ಇದೆ. ಸರ್, ಹಲವಾರು ವರ್ಷಗಳ ನಿರೀಕ್ಷೆ ಅದು ಯಶಸ್ವಿ ಆಗಲಿ. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.